ಅಂದ್ರೆ ಇಲ್ಲಿ ಒಂದೇ ವೇದಿಕೆಯಲ್ಲಿ ಸಾಕಷ್ಟು ಕಾಲೇಜಸ್‌ನ ತರುವಂತ ಒಂದು ಪ್ರಯತ್ನ ಆಗಿದೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಇಲ್ಲ ನಿಜವಾಗ್ಲೂ ತುಂಬ ಒಳ್ಳೆ ಇನಿಷಿಯೇಟಿವ್. ಯಾಕೆಂದರೆ ನನಗೆ ಫಸ್ಟ್ ಬರ್ತಿದ್ದಂಗೆ ಇಲ್ಲಿ ಖುಷಿಯಾಗಿದ್ದು ರೂರಲ್ ಏರಿಯಾಸಲ್ಲಿ ತುಂಬ ಟ್ಯಾಲೆಂಟೆಡ್ ಹುಡುಗರು, ಎಷ್ಟೋ ಜನಕ್ಕೆ ಫ್ರೀ ಎಜುಕೇಷನ್ ಕೂಡ ಇದೆ. ಅಂದರೆ ಮೊದಲೆಲ್ಲ ಒಂದು ಸಿಸ್ಟಮ್ ಇರೋದು ಎಷ್ಟೋ ಅಂದರೆ ಹೇಗೆ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಓದಬೇಕು, ಹುಡುಗನ ಹತ್ರ ಫೀಸ್ ಕಟ್ಟೋಕ್ಕೆ ದುಡ್ಡಿರಲ್ಲ, ಸ್ವಲ್ಪ ದುಡ್ಡಿರುತ್ತೆ. ಅವ್ನಿಗೆಲ್ಲೋ ಒಬ್ಬರು ಪ್ರಿನ್ಸಿಪಲ್ಲೋ ಯಾರೋ ಒಬ್ಬರು ಅಥವಾ ಒಬ್ಬರು ಲೆಕ್ಚರರೋ ಯಾರೋ ಒಬ್ಬರು ರೀಚಲ್ಲಿರೋರು ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡು ನನ್ನ ಹತ್ರ ಇರೋದಿಷ್ಟು ಅಂದಾಗ ಅವರೇನೋ ಮಾತಾಡಿ ಕಟ್ಟಿಸ್ಕೊಂಡು ಸ್ಕೂಲಿಗೆ ಸೇರಿಸ್ಕೊಳ್ಳೋರು ತುಂಬ ವರ್ಷಗಳ ಹಿಂದೆ. ಅದಾದಮೇಲೆ ಮಧ್ಯೆ ಆಲ್ಮೋಸ್ಟ್ ಹಂಗೆ ರೀಚ್ ಆಗೋಕ್ಕಾಗಲ್ಲ, ಫಿಕ್ಸ್ಡ್ ಫೀಸ್ ಅಂತ ಇರುತ್ತೆ, ಇನ್ನೇನೋ ಇರುತ್ತೆ, ತುಂಬ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ಒಳಗೆ ಹೋಗೋಕ್ಕಾಗಲ್ಲ, ಆ ಥರದ ಪರಿಸ್ಥಿತಿಗಳಿರುತ್ತೆ. ಏನಾದ್ರೂ ನಿಮ್ಮ ಕಾಲೇಜ್ ಡೇಸ್ ಆ ಜರ್ನಿ ನೆನಪಾಯ್ತಾ ಹೆಂಗೆ? ಇಲ್ಲ ಇಲ್ಲಿ ಕುತ್ಕೊಂಡು ಅದೇ ಯೋಚನೆ ಮಾಡ್ತಾ ಇದ್ದೆ. ಅಂದರೆ ನಾನು ಈಗ ನಮ್ಮ ಫ್ಯಾಮಿಲಿಲಿ ಎಲ್ಲರೂ ಡಾಕ್ಟರ್ ಆಗಬೇಕು ಅಂತ ಇದ್ದಿದ್ದು, ಬಟ್ ಅವತ್ತಿಗೆ ಒಳ್ಳೆ ರ್ಯಾಂಕಿಂಗ್ ಇದ್ರೂ ತುಂಬ ಗೌರ್ಮೆಂಟ್ ಸೀಟ್ಸು ಅಥವಾ ಗೌರ್ಮೆಂಟ್ ಏಡೆಡ್ ಸೀಟ್ಸ್ ಎಲ್ಲ ತುಂಬ ಕಮ್ಮಿ ಇರುತ್ತೆ. ಹಾಗಾಗಿ ನಾನು ಹೋಗೋಕ್ಕಾಗಲಿಲ್ಲ, ಯಾಕೆಂದರೆ ಅಷ್ಟೊಂದು ಫೀಸ್ ಇರ್ತಿತ್ತು ಅಥವಾ ಅಷ್ಟು ಎಜುಕೇಷನ್ ಲೋನ್ ಸಿಗುತ್ತಾ ಅನ್ನೋ ಒಂದು ಯೋಚನೆ ಕೂಡ ಮಾಡೋಕ್ಕಾಗಲಿಲ್ಲ. ಮೋಸ್ಟ್ಲಿ ಈ ಥರ ಆಪರ್ಚುನಿಟೀಸ್ ಇದ್ದಿದ್ದರೆ ಮೋಸ್ಟ್ಲಿ ಡಾಕ್ಟ್ರ್ ಇವಾಗ ಇಂಜಿನಿಯರ್ ಆಗಿ ಹೆಂಗೆ ಆ್ಯಕ್ಟ್ರಾಗಿ ನನಗೆ ಡಾಕ್ಟ್ರಾಗಿ ಆ್ಯಕ್ಟ್ರ್ ಆಗಿರ್ತಿದ್ದೆ ಮೋಸ್ಟ್ಲಿ. ಬೇಕು ಅಂದರೆ ಎಸ್ಪೆಷಲಿ ಈಗ ಹಳ್ಳಿ ಕಡೆಯಿಂದ ಬರೋರಿಗೆ ಹುಡುಗರುಗಳಿಗೆಲ್ಲ ಅಷ್ಟು ಗೊತ್ತಾಗಲ್ಲ. ಅಂದರೆ ಫಾರ್ ಎಕ್ಸಾಂಪಲ್ ಈಗ ಅವರು ಇನ್ನೂ ಪಿ ಯು ಸಿ ಓದ್ತಿರ್ತಾರೆ, ಆಮೇಲೆ ತಂದೆ ತಾಯಿ ಕೂಡ ರೈತರಿರ್ತಾರೆ, ಅಲ್ಲೇ ಸ್ಮಾಲ್ ಟೌನು ಹಳ್ಳಿಗಳಲ್ಲಿ ಇರ್ತಾರೆ, ಅವ್ರಿಗೊಂದು ಈ ಥರದೊಂದು ಇನ್ಫಾರ್ಮೇಷನ್ ಕೊಡೋವಂಥದ್ದು ವಿಷಯ. ಮೋಸ್ಟ್ಲಿ ಇಂಥ ಪ್ರಯತ್ನಗಳು ಇನ್ನೂ ರೂರಲ್ ಏರಿಯಾಸಲ್ಲಿ ಹೆಚ್ಚಾದ್ರೆ ಬಹುಶಃ ಇನ್ನೂ ತಲುಪುವಂಥವ್ರಿಗೆ ತಲುಪತ್ತೆ. ಎಲ್ಲ ಸ್ಮಾಲ್ ಟೌನ್ಗಳಲ್ಲೂ ಈ ಥರದ್ದೊಂದು ಪ್ರಯತ್ನಗಳು ಶುರುವಾದರೆ ಸೊ ದಟ್ ಊರುಗಳಿಗೂ ರೀಚ್ ಆಗುತ್ತೆ. ಥ್ಯಾಂಕ್ ಯು. ಸಾಕಷ್ಟು ಬ್ಯುಸಿ ಸ್ಕೆಡ್ಯೂಲಲ್ಲಿ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿ ಒಂದಷ್ಟು ಸಪೋರ್ಟ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೊ ಮಚ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಡಾಲಿ ಧನಂಜಯ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸಾಗರ್ ಜೊತೆ